ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಮ್ಮಮ್ಮ ರೊಟ್ಟಿ ಮಾಡ್ತಾಯಿತ್ತು. ರೊಟ್ಟಿ ಯಾವ ಥರ ಸ್ಪೆಷಲ್ಲು ಅಂತ ಅಂದರೆ ಅದಕ್ಕೆ ಈರುಳ್ಳಿನ ಕಟ್ ಮಾಡಿ ಮಿಕ್ಸ್ ಮಾಡಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾಯಿತ್ತು. ಯಾಕೆ ರೊಟ್ಟಿ ಮಾಡ್ತಾಯಿತ್ತು ಅಂದರೆ ಇವತ್ತು ದೇವಸ್ಥಾನಕ್ಕೆ ಹೊರಡಬೇಕಾಗಿತ್ತು. ದೇವಸ್ಥಾನಕ್ಕೆ ಹೊರಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ತಿಂಡಿ ತಿನ್ಕೊಂಡು ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಟ ನಂತರ ಕಿಕ್ಕೇರಿ ರೀಚ್ ಆದೋ. ಅಲ್ಲಿಂದ ಕಿಕ್ಕೇರಿ ಬಿಟ್ಟು ಕ್ಯಾರ್ಪೇಟೆಗೆ ಹೋದೋ. ಕ್ಯಾರ್ಪೇಟೆಯಲ್ಲಿ ಇಳಿದುಬಿಟ್ಟು ಅಲ್ಲೊಂದೆರಡು ಕಡೆ ಟೀನ ಕುಡಿದ್ಬಿಟ್ಟು ಅಲ್ಲಿಂದ ಮತ್ತೆ ಗಾಡಿನ ಪ್ರಯಾಣ ಮುಂದುವರಿಸ್ತು. ಅಲ್ಲಿಂದ ಹೋಗ್ಬೇಕಾದ್ರೆ ನಮ್ಮ ಜೈವಿಕ್ ಅವರ ಅಜ್ಜಿ ತಾತನ ಜೊತೆ ಆಟಾಡ್ತಾ ಇದ್ದ. ಅಷ್ಟರೊಳಗೆ ನಾನು ಕೂಗಿದೆ ಅಂತ ನನ್ನ ಕಡೆಗೆ ತಿರ್ಕೊಂಡನು. ಆ ಕಡೆಗೆ ನೋಡ್ತಾ ಇರಲಿಲ್ಲ, ಬರೀ ನನ್ನನ್ನೇ ನೋಡ್ತಾ ಇದ್ದ. ಅವರಮ್ಮ ಹೊಟ್ಟೆ ಕಿಚ್ಚಿಂದ ನನ್ನೇ ನೋಡ್ತಾಯಿದ್ರು. ನೆಕ್ಸ್ಟು ಅಲ್ಲಿಂದ ಸೀದಾ ಚಿನ್ಕುರುಳಿಗೆ ಹೋಗ್ತೀವಿ. ಚಿನ್ಕುರುಳಿಲಿ ಹಣ್ಣು ಕಾಯಿ ಎಲ್ಲನೂ ತಗೊಂಡು ಮುಂದಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದು. ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕಾದ್ರಂಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದೊಂದು ಸ್ಟ್ಯಾಚು ಸಿಕ್ತು. ಅದನ್ನು ನೋಡ್ಕೊಂಡು ಹಂಗೆ ಮುಂದಕ್ಕೆ ಪ್ರಯಾಣ ಬೆಳೆಸ್ತು. ನೆಕ್ಸ್ಟು ಅಲ್ಲಿ ಹಣ್ಣಿನ ಅಂಗಡಿಗೆ ಹೋಗಿ ಹಣ್ಣು, ಬಾಳೆಹಣ್ಣು, ಹೂಗಳು, ಹಾರ ಎಲ್ಲನೂ ಕೂಡ ಒಳ್ಳೆ ಪ್ರೈಸಲ್ಲಿ ಹಾಕ್ಕೊಟ್ರು ಅವಣ್ಣ. ಅಲ್ಲಿಂದ ಸೀದಾ ಬಂದಿದೆ ತಣ್ಣೂರು ಕೆರೆಗೆ. ತಣ್ಣೂರು ಕೆರೆ ಅಲ್ಲಿ ತುಂಬ ಸುಂದರವಾದ ಹಳೆಯ ದೇವಸ್ಥಾನಗಳಿದ್ದಾವೆ. ಒಂದು ಕೃಷ್ಣನ ದೇವಸ್ಥಾನ, ಮತ್ತು ಅಲ್ಲಿ ಕೆರೆ ಏರಿ ಮೇಲೆ ತುಂಬ ಅತ್ಯುತ್ತಮವಾದ ಅದು ದೊಡ್ಡ ಕಟ್ಟೆ, ಅದು ನೋಡೋಕ್ಕೆ ತುಂಬ ಸುಂದರವಾಗಿರ್ತದೆ. ಇನ್ನು ಅಲ್ಲಿಂದ ನೋಡಿ ಈ ಥರ ನಾವು ಅಲ್ಲಿಗೆ ನಡ್ಕೊಂಡು ಹೋಗಬೇಕು ದೇವಸ್ಥಾನಕ್ಕೆ. ಅಲ್ಲಿ ಬೆಳಗ್ಗೆ 9ರಿಂದ 9:30 10 ಗಂಟೆ ತೆಗೆದಿರ್ತಾರೆ. ಅದಾದಮೇಲೆ ಸೀದಾ ಅವರು 12 ಗಂಟೆಗೆ ಬರ್ತಾರಂತೆ. ಅದೇ ಊರಲ್ಲಿ ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನ ಪೂಜೆ ಮಾಡ್ಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ಅವರು. ನಾವು ಅಷ್ಟರೊಳಗೆ ದೇವಸ್ಥಾನನ ಸುಮ್ಮನೆ ಹಂಗೆ ಇರಲಿ ಅಂದ್ಬಿಟ್ಟು ಒಂದು ರೌಂಡ್ ಹಾಕ್ತಾಯಿದ್ದು. ಆ ಬಿಸಿಲಲ್ಲಿ ರೌಂಡ್ ಹಾಕೋದಕ್ಕೆ ಸುಸ್ತಾಗಿ ಸಾಕಾಗೋಯ್ತು. ನೆಕ್ಸ್ಟು ಅಲ್ಲಿಂದ ಹಂಗೆ ನಡ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ದೋ. ದೇವಸ್ಥಾನ ಇನ್ನೂ ಸಿಕ್ಕಲಿಲ್ವಲ್ಲಪ್ಪ ಅಂತ. ತುಂಬ ದೊಡ್ಡ ದೇವಸ್ಥಾನ, ಪುರಾತನವಾದ ದೇವಸ್ಥಾನ, ಅಷ್ಟೇ ಅಚ್ಚುಕಟ್ಟಾಗಿ ಮಡಿಕೊಂಡಿದ್ದಾರೆ. ಒಂದೊಂದು ಕಲ್ಲುಗಳ್ನು ನೋಡ್ತಾಯಿದ್ರೆ ಭಾಳ ಖುಷಿ ಆಗುತ್ತೆ. ಅಷ್ಟೊಂದು ನೀಟಾಗಿ ಒಳಗಡೆ ಎಲ್ಲ ಇದೆ, ಅಂದರೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ವಿಗ್ರಹಗಳನ್ನ ಮಾಡಿದ್ದಾರೆ. ಆದರೆ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದರು. ಅದರಿಂದ ನಾವು ವೀಡಿಯೋನ ಮಾಡಲಿಲ್ಲ. ಬಿಸಿಲು ಜಾಸ್ತಿ ಇದೆ ಅಂದ್ಬಿಟ್ಟು ನಮ್ಮಮ್ಮ ನಮ್ಮ ಜೈವಿಕನ್ನ ಕರ್ಕೊಂಡು ಒಂದು ಟವಲ್ನ ಮೇಕ್ ಹಾಕೊಂಡು ಓಡ್ತಾ ಇತ್ತು. ಎಷ್ಟು ಬಿಸಿಲಿತ್ತು ಅಂತಂದರೆ ಹೇಳೋಕ್ಕೆ ಅಸಾಧ್ಯವಾದಷ್ಟು ಬಿಸಿಲು, ಸಿಕ್ಕಾಬಟ್ಟೆ ಧಗೆ. ಅಂಥದ್ರಲ್ಲಿ ಅಲ್ಲಿ ಗೇಟ್ ಬೇರೆ ಬಾಗಿಲಾಕಿದ್ರು. ನಮಗೆ ಕಾಯಬೇಕು, ಅಲ್ಲಿ ಗಾಳಿ ಬೇರೆ ಬೀಸ್ತಾ ಇಲ್ಲ. ನಮ್ಮ ತಂದೆಯವರು ಬೆಣ್ಣೆನ ಹೊತ್ಕೊಂಡು ಹೋಗ್ತಾಯಿದ್ರು. ಜೊತೆಗೆ ನಮ್ಮ ಜೈವಿಕು ನನ್ನ ಮೊಬೈಲ್ ಕಡೆನೇ ನೋಡಿ ಸ್ಮೈಲ್ ಕೊಡ್ತಾಯಿದ್ರು. ಅವರಮ್ಮ ನಾನಂತೂ ವೀಡಿಯೋಗೆ ಬರೋಲ್ಲ ಅಂತ ಆ ಕಡೆಗೆ ತಿರ್ಕೋತಾಯಿದ್ರು. ನಮ್ಮ ಜೈವಿಕರು ಮಾತ್ರ ನಾನು ವೀಡಿಯೋಗೆ ಬಂದೇ ಬರ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾಯಿದ್ರು. ನಮ್ಮ ಮುದ್ದಿನ ನಮ್ಮ ಚಿನ್ನಮ್ಮ ಜೈವಿಕ್ ಅಂದ್ಬಿಟ್ಟು. ಇನ್ನು ಅವರಮ್ಮ ಬಿಸಿಲು ಜಾಸ್ತಿ ಆಗ್ಬಿಟ್ಟೈತೆ, ತಡೆಯೋಕ್ಕಾಗ್ತಾಯಿಲ್ಲ, ನಾನು ಎಲ್ಲರೂ ನೆಳ್ಳಲ್ಲಿ ಕೂತ್ಕೊತೀನಿ ಅಂದ್ಬಿಟ್ಟು ಹೋಗಿ ಅಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಪಾರ್ಕಂಗೆ ಮಾಡಿದ್ದಾರೆ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಅವ್ವ ಮಕ್ಕಳು ಇಬ್ಬರೂ ಏನೋ ಮಾತುಕತೆ ನಡೆಸ್ತಾಯಿದ್ರು. ನೋಡೋಣ ಏನು ಮಾತುಕತೆ ನಡೆಸ್ತವ್ರೆ ಅಂತ ಜೂಮ್ ಹಾಕಿ ನೋಡಿದೆ. ಅಲ್ಲಿ ನೋಡಿದ್ರೆ ಏನೂ ಮಾತುಕತೆ ಇಲ್ಲ. ನಮ್ಮ ಜೈವಿಕು ಪುಟ್ಟ ಕೈಗಳಲ್ಲಿ ಎಲೆಗಳನ್ನ ಇಟ್ಕೊಂಡು ಆಟ ಆಡ್ತಾಯಿದ್ರು. ನೋಡೋಕ್ಕೆ ಒಂಥರ ಚೆಂದ ಮಕ್ಕಳ ಆಟಗಳನ್ನ. ಮಕ್ಕಳಿದ್ದ ಮನೆ ಚೆಂದ ಅಂತ ಏನೋ ಹೇಳ್ತಾರಲ್ಲ ಹಂಗೆ. ಇನ್ನು ನೆಕ್ಸ್ಟು ಒಳಗಡೆ ಹೋದ ತಕ್ಷಣ ನಮಗೆ ಗೊತ್ತಿರಲಿಲ್ಲ ವೀಡಿಯೋ ಮಾಡಬಾರ್ದು ಅಂತ. ಒಳಗೆ ಹೋದೋ ಯಾರೂ ಇರಲಿಲ್ಲ. ಅಲ್ಲಿ ಒಳಗೆ ಒಂದು ಸ್ವಲ್ಪ ಎಂಟ್ರಿ ಮಾಡಿದ ತಕ್ಷಣ ನಾವು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿ ಒಬ್ಬರು ಸಿಬ್ಬಂದಿ ಇದ್ದರು. ಅವರು ಸರ್ ಇಲ್ಲ ವೀಡಿಯೋ ಮಾಡೋಂಗಿಲ್ಲ ಸರ್ ಅಂದ್ಬಿಟ್ರು. ಅದಕ್ಕೆ ನಾನು ಸರಿ ಬಿಡಪ್ಪ ಆಯಿತು, ದೇವಸ್ಥಾನಕ್ಕೆ ಬಂದಮೇಲೆ ಯಾಕೆ ನಿಮ್ಮ ಜೊತೆ ಎಲ್ಲ ನಾವು ಉಲ್ಟಾ ಸೀದಾ ಮಾತಾಡೋದು ಅಂದ್ಬಿಟ್ಟು ಸರಿ ಬಿಡಿ ಸರ್ ನಾನು ಮಾಡೋದಿಲ್ಲ ಆ ವಿಡಿಯೋನ ಅಂತ ಅಂದ್ಬಿಟ್ಟು ಅಲ್ಲಿಂದ ಸೀದಾ ನಾವು ಹೊರಟಿದ್ದೆ. ಪೂಜೆ ಎಲ್ಲನೂ ಮುಗಿಸ್ಕೊಂಡು ಸೀದಾ ತಣ್ಣೂರು ಕೆರೆ ಮೇಲೆ ಇನ್ನೊಂದು ದೇವಸ್ಥಾನ ಇದೆ. ಅದನ್ನು ಈಗ ರೀಸೆಂಟಾಗಿ ಹೊಡೆದಾಕಿದ್ದಾರೆ, ಮತ್ತು ಬೇರೆದು ಕಟ್ತಾ ಇದ್ದಾರೆ. ಅಲ್ಲೋಗಿ ಅಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿ ಕೆರೆಗಳ್ನ ನೋಡೋಕ್ಕೆ ಅಂದ್ಬಿಟ್ಟು ಹಂಗೆ ಮುಂದೆ ಹೋದೋ. ನೋಡಿ ಅಲ್ಲಿ ಎಷ್ಟು ದೊಡ್ಡ ಕೆರೆ ಇದೆ ಅಂದರೆ ತುಂಬ ಚೆನ್ನಾಗಿದೆ ಕೆರೆ, ಅಷ್ಟು ಸುಂದರವಾಗಿದೆ. ಅಲ್ಲಿ ನಿಂತ್ಕೊಂಡು ಈ ವಿಡಿಯೋಗಿಂತ ಲೈವ್ ಆಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾರಲ್ಲ ಅವಾಗಾದರೂ ಅದು ಸೊಬಗು ಸೂಪರಾಗಿರ್ತದೆ. ಎಷ್ಟು ಆನಂದಮಯವಾಗಿತ್ತು ಅಂತಂದರೆ ಅಲ್ಲಿ ಕೆರೆ ಏರಿ ಮೇಲೆ ತುಂಬ ಸಖತ್ತಾಗಿತ್ತು. ಇನ್ನು ಅಲ್ಲಿಂದ ಕೆಳಗಡೆ ಬಂದು ಅಲ್ಲಿ 2 ದೇವಸ್ಥಾನ ಇದ್ದಾವೆ. 2 ದೇವಸ್ಥಾನಗಳನ್ನೂ ಅಲ್ಲಿಗೆ ಹೋಗಿ ಹಣ್ಣುಕಾಯಿನ ಮಾಡಿಸ್ಕೊಂಡು ಅಲ್ಲಿಂದ ಮುಂದಕ್ಕೆ ತೆರಳಿದು. ಇದು ಒಂದು ದೇವಸ್ಥಾನ ಆದರೆ ಇನ್ನೊಂದು ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. 2 ಹೆಣ್ಣು ದೇವ್ರುಗಳೇ. ಅಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಅಲ್ಲಿಂದ ಪೂಜೆ ಮಾಡ್ಕೊಂಡು ಅಲ್ಲಿಂದ ನಾವು ಮತ್ತೆ ತಣ್ಣೂರು ಕೆರೆ ಮೇಲೆ ಇನ್ನೊಂದು ಸೈಡು, ಈಗ ನಿಮಗೆ ತೋರಿಸಿದ್ದು ಬ್ಯಾಕ್ ಸೈಡು, ಇನ್ನೊಂದು ಫ್ರಂಟ್ ಇದೆ. ಆ ಫ್ರಂಟಲ್ಲಿ ಈಗ ನಾವು ಅಲ್ಲಿಗೆ
ಹೊಡ್ತೀವಿ. ಇನ್ನು ಅಲ್ಲಿ ಮುಗಿಸ್ಕೊಂಡು ಇನ್ನು ಇಲ್ಲಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿಗೆ ಬಂದು ಅಲ್ಲೂ ಪೂಜೆ ಮಾಡ್ಕೊಂಡು, ಬಿಸಿಲು ತಡೆಯೋಕ್ಕಾಗ್ತಾಯಿರಲಿಲ್ಲ. ನಮ್ಮ ಮನೆಯವರು ಜಲ್ದಿ ಕಾರ್ ತೆಗೀರಿ ಹೇಳ್ತೀನಿ, ಆಯ್ತಲ್ಲ ನನ್ನ ಕೈಲಿ ಅಂತ ಅಂದರು, ಓಡ್ತಾ ಇದ್ದಾರೆ. ಇನ್ನು ಅಲ್ಲಿಂದ ದೇವಸ್ಥಾನದ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಆಯಿತು, ಭಾಳ ಅಚ್ಚುಕಟ್ಟಾಗಿ ಪೂಜೆ ಮಾಡಾದ್ಮೇಲೆ ಅಲ್ಲಿಂದ ಸೀದಾ ನಮ್ಮನೆಗೆ ಹೊರಟು ಅಂತ ಹೇಳ್ತಾ ವಿಡಿಯೋನಿಲ್ಲೇ ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.